ಸಮಾರಂಭವನ್ನು ಉದ್ಘಾಟಿಸಿದ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಕೆ ಎಚ್ ಮುನಿಯಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ಹೇಳಬೇಕು ಅಂತ ಹೇಳ್ತಾರೆ. ನನಗೆ ಆ ಎರಡು ಮಾತಿನಲ್ಲಿ ಹೇಗೆ ಹೇಳೋದು ಅನ್ನೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಸಮಯ ಆಗಿದೆ, ಹೆಚ್ಚು ಮಾತಾಡೋದಿಲ್ಲ. ಬಂಧುಗಳೇ, ಹಲವರು ವೇದಿಕೆಗಳಿಂದ ಮಾತನಾಡುವಾಗ ಅವರು ಬಹಳಷ್ಟು ಭಾಷಣಗಳನ್ನು ಮಾಡ್ತಾರೆ, ಮಾತಿನಲ್ಲಿ ಹೇಳ್ತಾರೆ, ಬೋಧನೆಯನ್ನು ಹೇಳ್ತಾರೆ. ಆದರೆ ಕೃತಿಯಲ್ಲಿ ಹಾಗೆ ನೋಡಿದರೆ ಅವರು ಬಹಳ ಹಿಂದೆ ಇರ್ತಾರೆ. ಸನ್ಮಾನ್ಯ ದಿವ್ಯಚೇತನ ಬಂಗಾರಪ್ಪನವರು ಅವರು ನಡೆದಂತೆ ನುಡಿತಾ ಇದ್ರು, ನುಡಿದಂತೆ ನಡೆದರು ಅಂತ ಹೇಳೋದಕ್ಕೆ ನಾನು ಅನೇಕ ವಿಷಯಗಳನ್ನು ಗಮನಿಸಿದ್ದೇನೆ. ಅವರು ಹೆಚ್ಚು ಟ್ರೈನ್ನಲ್ಲಿ ಓಡಾಡ್ತಾ ಇದ್ದರು. ರಾತ್ರಿ ಹೊತ್ತು ಇಲ್ಲಿಗೆ ಬರಬೇಕು ಅಥವಾ ಧಾರವಾಡಕ್ಕೆ ಹೋಗಬೇಕು, ಆ ಕಡೆ ಹೋಗಬೇಕಾಗಿದ್ದರೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ಅವರ ಹಿಂಬಾಲಕರಾಗಿ, ಅವರ ಅಂಗರಕ್ಷಕರಾಗಿ ಪೊಲೀಸವರು ಹೋಗ್ತಾಯಿದ್ರು. ರೈಲಿನಲ್ಲಿ ಊಟ ಮಾಡುವಾಗ ಅವರು ಪೊಲೀಸವ್ರನ್ನ ಕರೆದು, ಬನ್ನಿ ಊಟ ಮಾಡ ಬನ್ನಿ ಕುಳಿತುಕೊಂಡು ಅಂತಂದು. ಅವ್ರು ನಾಚಿಕೊಂಡು, ಇಲ್ಲ ಸರ್ ಸರ್ಕೊಂಡ್ರೆ ನೋಡಿ ಹೆಂಗೆ ಮಾಡಿ ಮನೆ ಬೇಕಾದಷ್ಟು ಕಳಿಸಿದ್ದಾರೆ ಮನೆಯಿಂದನ, ಊಟ ಮಾಡಿ ಅಂತ ಹೇಳಿ ಅವರಿಗೆ ಆ ಊಟದ ಭಾಗವನ್ನು ಅವ್ರಿಗೆ ಕೊಡ್ತಾಯಿದ್ರು ಅಂತ ಹೇಳಿ. ಈ ರೀತಿಯಾಗಿ ಇಷ್ಟು ಸಲಿಗೆಯಿಂದನ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನು ನೋಡಿಕೊಳ್ಳೋದು ಅಂತ ಹೇಳಿದರೆ ಅವರ ಮನೋಭಾವ ಹೇಗಿತ್ತು, ಯಾವ ರೀತಿ ಅವರು ಜನರ ಮನಸ್ಸನ್ನು ಗೆಲ್ತಾ ಇದ್ರು ಅನ್ನೋದಕ್ಕೆ ಒಂದು ಕಾರಣ, ಇದು ಒಂದು ಉದಾಹರಣೆ ಅಂತ ನನಗದು. ಇನ್ನೊಂದು ಸಾರಿ ನಾನು ಒಂದು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾಗ ಯಾರೋ ಬಂದು ಅವರಿಗೆ ಸ್ವಲ್ಪ ಹೇಳಬೇಕು, ಅವರಿಗೆ ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತಾರಂತೆ, ಅವರಿಗೆ ಸ್ವಲ್ಪ ಹೇಳಬೇಕು ಕನ್ಸೆಷನ್ ತೋರ್ಸೋಕ್ಕೆ ಅಂತ. ಅವ್ರು ಮಾಡೋ ಕೆಲಸದಲ್ಲಿ ನಾನು ಮಧ್ಯಸ್ಥಿಕೆ ಹಾಕೋದಿಲ್ಲ ಅಂತ ಹೇಳಿ ಅವರಿಗೆ ಬಹಳಷ್ಟು ಮುಖಭಂಗವಾದ ರೀತಿಯಲ್ಲಿ ಹೇಳಿ ಕಳಿಸಿದರು ಅಂತ ಹೇಳಿ, ಯಾರೂ ಅಲ್ಲ ಹೇಳಿಸ್ಕೊಂಡವರೇ ಬಂದು ಹೇಳಿದರು ನನಗೆ ಈ ರೀತಿ ಆಯಿತು ಅಂತ ಹೇಳಿ. ಬಂಧುಗಳೇ, ಇನ್ನೊಂದು ಸಾರಿ ಇನ್ನೊಬ್ಬರನ್ನು ಯಾರೋ ಒಂದು ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗಿತ್ತು. ಪೊಲೀಸ್ನವರು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಹಂತದಲ್ಲಿ ನಡೆಸ್ಕೊಳ್ಳೋದು ಅಂತ ಹೇಳಿದರೆ ಅರೆಸ್ಟ್ ಮಾಡೋದು. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಗೊತ್ತಿತ್ತೋ ಇದೆಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ಯಾರೋ ಹೋಗಿ ಅವರು ಡೆಲ್ಲಿನಲ್ಲಿದ್ದಾಗ ಹೋಗಿ ಹೇಳಿದ್ರಂತೆ, ಇಂಥವ್ರನ್ನ ಅರೆಸ್ಟ್ ಮಾಡಿದ್ದಾರಂತೆ ಅಂತ ಹೇಳಿ. ಒಳ್ಳೇದಾಯಿತು ಬಿಡಿ, ಕಳಂಕವೇ ಇಲ್ದಂಗಾಯಿತು ಅಂತ ಹೇಳಿದ್ರಂತೆ. ಹೀಗೆ ಯಾರೇ ಆಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಹೇಳಿದ್ದನ್ನು ಕೇಳಿ ಮಾಡ್ತಕ್ಕಂಥ ವ್ಯಕ್ತಿ ಅವರು ಆಗಿರಲಿಲ್ಲ. ಎಲ್ಲರಿಗೂ ಕೂಡ ಮಾನ್ಯತೆಯನ್ನು ಕೊಡ್ತಕ್ಕಂಥವರಾಗಿದ್ದರು. ಬಂಧುಗಳೇ, ಈ ಒಂದು ಪ್ರಶಸ್ತಿ ಸಿಕ್ಕಿರತಕ್ಕಂತಹದ್ದು ತೋಟದಪ್ಪನವರಿಗೆ, ದಿವ್ಯಚೇತನಕ್ಕೆ, ಅವರು ಮಾಡಿದ ಕೆಲಸಕ್ಕೆ. ತೋಟದಪ್ಪನವರು ನಮ್ಮ ಹಾಗೆ ಇವತ್ತಿನ ದಿವಸ ಮಂತ್ರಿಗಳು ಬಂದರೆ ನಮಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಲಿಲ್ಲ. ಮಹಾರಾಜರಿಗೆ 70,000 ರೂಪಾಯಿ ಹಣ ಕೊಟ್ಟು, ಸ್ವಾಮಿ ನಾನು 1,00,000 ರೂಪಾಯಿ ಹಣ ಕೊಡ್ತೀನಿ ನಿಮಗೆ, ಇನ್ನು 2 ಕಂತಿನಲ್ಲಿ ಕೊಡ್ತೀನಿ, 70 ಲಕ್ಷ ಒಂದು ಸಾರಿ ಕೊಟ್ಟರು, 30,000 ಇನ್ನೊಂದು ಸಾರಿ ಕೊಟ್ಟು 1 ಲಕ್ಷ ಮಾಡಿ ಅದನ್ನು ಟ್ರೆಷರಿನಲ್ಲಿ ಇಟ್ಟು ಅದ್ರ ಬಂದ ಬಡ್ಡಿಯಿಂದನೇ ನಾನು ಈ ಹಾಸ್ಟೆಲ್ ನಡೆಸಬೇಕು ಅಂತ ಇದ್ದೀನಿ ಅಂತ ಹೇಳಿ ಅವರು ಕೊಟ್ಟರು. ಇವತ್ತಿನ ದಿವಸ ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಶಸ್ತಿ ಕೂಡ ಅಷ್ಟೇ ಮೊತ್ತದ್ದಾಗಿದೆ, ಅಷ್ಟೇ ಪ್ರತಿಷ್ಠಿತವಾಗಿದೆ. ಯಾಕೆ ಅಂತ ಹೇಳಿದರೆ ಇದನ್ನು ನಾವು ಹೇಳಿ ಕೇಳಿ ಪಡೆದಿದ್ದಲ್ಲ, ಸ್ವಂತ ಸ್ಫೂರ್ತಿಯಿಂದ ಮಧು ಬಂಗಾರಪ್ಪನವರು ಇದನ್ನು ನಮಗೆ ದಯಪಾಲಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಹೇಳಬಯಸ್ತೇನೆ. ಬಂಧುಗಳೇ, ಈ ಸಂಸ್ಥೆ ಸಿದ್ಧಗಂಗಾ ಶ್ರೀಗಳನ್ನು ಸಾಕಿದ ಒಂದು ಸಂಸ್ಥೆ. ಅವರು ಯಾವಾಗ ಒಬ್ಬರು ಯುವಕ ಆಗಿದ್ರು ಆವಾಗ ಅವರ ಶಕ್ತಿಯನ್ನು ತುಂಬಿದ ಸಂಸ್ಥೆ. ಹಾಗೆಯೇ ಎಸ್ ನಿಜಲಿಂಗಪ್ಪನವರು ಕೂಡ ಆ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ ಆಗಿದ್ರು ಅಂತ ಹೇಳ್ತಾರೆ. ಹಾಗಾಗಿ
ಇಲ್ಲಿನವರೆಗೆ ಸುಮಾರು 125 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಥೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದೆ. ಯಾವಂಥ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಕಷ್ಟದಿಂದ ಕಲಿಯತಕ್ಕಂಥ ವಿದ್ಯಾರ್ಥಿಗಳು, ಅವರಿಗೆ ಮುಫತ್ತಾಗಿ ಯಾವ ಒಂದು ಪೈಸವನ್ನು ತೆಗೆದುಕೊಳ್ಳದಂತೆ ಊಟ ವಸತಿ ಎಲ್ಲ ಕೊಟ್ಟು ಅರ್ಹರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಅನನ್ಯವಾಗಿರ್ತಕ್ಕಂಥ ಸೇವೆ ಅಂದಿನಿಂದ ಇಲ್ಲಿನವರೆಗೆ ನಡೀತಾ ಇದೆ. ಹಾಗಾಗಿ ಈ ನಾಡಿನಲ್ಲಿ 19 ಭಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ 19 ಅಂಗಸಂಸ್ಥೆಗಳನ್ನು ಮಾಡಿ ಸುಮಾರು 2,000 ವಿದ್ಯಾರ್ಥಿಗಳು ಯಾರು ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದು ವಾಸಕ್ಕೆ ಊಟಕ್ಕೆ ತೊಂದರೆಯಲ್ಲಿದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ಮಾತ್ರ ಅಡ್ಮಿಷನ್ನು. ಕೇವಲ ಮಾರ್ಕ್ಸೇ ಅಲ್ಲ ನೋಡ್ತಕ್ಕಂಥದ್ದು, ಅವರ ಶಕ್ತಿನೂ ತುಂಬತಕ್ಕಂಥದ್ದು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಒಂದು ವಿಶೇಷವಾದ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಏನೋ ಒಂದು ವಿಧವಾಗಿರ್ತಕ್ಕಂಥ ಬಂಗಾರಪ್ಪನವರು ನಡೆದ ದಾರಿಗೂ ಇವತ್ತು ಸನ್ಮಾನಿಸತಕ್ಕಂಥ ಸಂಸ್ಥೆಗೆ ಯಾರು ನಮ್ಮನ್ನು ಕೇಳಲಿಲ್ಲ. ನಿಮ್ಮ ಪ್ರೊಫೈಲ್ ಕೊಡಿ, ಇದರ ನಿಮ್ಮ ರೂಪರೇಷೆಗಳನ್ನು ಕೊಡಿ, ನಿಮ್ಮ ಚಟುವಟಿಕೆಗಳ ಬಗ್ಗೆ ವಿವರ ಕೊಡಿ ಅಂತ ಕೇಳಲಿಲ್ಲ. ಆದರೆ ಹೇಗೋ ಏನೋ ತಿಳಿದು ಅದರ ಒಂದು ಒಟ್ಟಾರೆ ಅಭಿಪ್ರಾಯದಿಂದ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಔಚಿತ್ಯವಾಗಿದೆ. ಅದನ್ನು ನಾವು ಬಹಳಷ್ಟು ಗೌರವದಿಂದ ಬಳಸ್ಕೊಳ್ತೇವೆ. ಅದು ಚಿರಸ್ಥಾಯಿಯಾಗಿ ಜ್ಞಾಪಕದಲ್ಲಿರುವಂಥ ರೀತಿಯಲ್ಲಿ ಒಂದು ಫಿಕ್ಸ್ಡ್ ಡಿಪಾಸಿಟ್ ಅಂತ ನಾವೇನು ಮಾಡ್ತೇವೆ ಅದರ ಭಾಗವಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭವನ್ನು ಕಲ್ಪಿಸಿ ನಾನು ಇಲ್ಲಿ ಆಗಮಿಸೋದಕ್ಕೆ ಮತ್ತು ಇಲ್ಲಿರ ಎಲ್ಲರ ದರ್ಶನದ ಭಾಗ್ಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.